ಒಂದು ನ್ಯಾಷನಲ್ ಮೀಡಿಯಾನ ಒಂದು ಸಂದರ್ಶನದಲ್ಲಿ ನಿನ್ನೆ ಗಾಡಿಲಿ ಹೋಗ್ಬೇಕಾದ್ರೆ ಅದನ್ನು ನಾನು ನೋಡಿದ್ದೀನಿ. ಈಗ ಇದನ್ನೇ ಮುಂದಿಟ್ಕೊಂಡು ಏನಾಗಿದೆ, ನಮ್ಮ ಅಕ್ಕಪಕ್ಕ ರಾಜ್ಯಗಳಲ್ಲೂ ಕೂಡ ಒಂದಷ್ಟು ಮುಖ್ಯಮಂತ್ರಿಗಳು, ಒಂದಷ್ಟು ಮಂತ್ರಿಗಳು ಬನ್ನಿ ವೈಜಾಗ್ಗೆ ಬನ್ನಿ ಅಂತ ಚಂದ್ರಬಾಬು ನಾಯ್ಡು ಅವರ ಸುಪುತ್ರರು ನಾರಾ ಲೋಕೇಶ್ ಅವರು, ನಾವು ತುಂಬ ಹೃದಯದಿಂದ ಸ್ವಾಗತ ಮಾಡ್ತೀವಿ, ಭೂಮಿ ಕೊಡ್ತೀವಿ, ವಿದ್ಯುತ್ ಕೊಡ್ತೇವೆ, ಜೊತೆಯಲ್ಲಿ ನಿಮ್ಗೆ ಯಾವ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೈಕೆ ಇದೆ ಸಂಪೂರ್ಣಗೊಳಿಸ್ತೇವೆ ಬನ್ನಿ ಅಂತಕ್ಕಂಥದ್ದು ಓಪನ್ ಆಗಿ ಆಹ್ವಾನ ಕೊಡ್ತಾರೆ. ಅವರು ಈಸ್ ಓಪನ್ಲಿ ಇನ್ವೈಟಿಂಗ್ ಕಂಪನೀಸ್. ಬೆಂಗಳೂರಿಂದ ಇವತ್ತು ಈ ರೀತಿ ಕಂಪನಿಗಳು ವಾಕೌಟ್ ಆಗಿ ಬೇರೆ ಬೇರೆ ಅಕ್ಕಪಕ್ಕ ರಾಜ್ಯಗಳಿಗೆ ಹೋಗುವಂಥ ಸನ್ನಿವೇಶ ಕ್ರಿಯೇಟ್ ಆದರೆ ಔಟರ್ ರಿಂಗ್ ರೋಡಲ್ಲಿ ಇರೋವಂಥ ಈ ಮೇಜರ್ ಕಂಪ್ನೀಸ್ ಇವ್ರ ಮೂಲಕ ಸರ್ಕಾರಕ್ಕೆ ಬರ್ತಾ ಇರುವಂಥದ್ದು ಪ್ಲಸ್ BBMPಗೆ ಬರ್ತಾ ಇರುವಂಥ ಆದಾಯಗಳು ಥ್ರೂ ಪ್ರಾಪರ್ಟಿ ಟ್ಯಾಕ್ಸ್ ಅಥವಾ ಅದರ್ ಫಾರ್ಮ್ಸ್ ಆಫ್ ಟ್ಯಾಕ್ಸ್ ಕಲೆಕ್ಷನ್ಸ್ ಹತ್ತತ್ರ 850 ಕೋಟಿ ರೂಪಾಯಿಯಷ್ಟು ಪ್ರತಿ ವರ್ಷ ಭರ್ತಿ ಆಗ್ತಾ ಇದೆ ಈ ಕಂಪ್ನಿಗಳ ಮೂಲಕ ಸರ್ಕಾರಕ್ಕೆ ಟ್ಯಾಕ್ಸ್ ಕಲೆಕ್ಷನ್ಗಳು. ಇದರಿಂದ ದೇಶದ ಆರ್ಥಿಕ ಸ್ಥಿರತೆ ಪ್ಲಸ್ ಎಕನಾಮಿಕಲ್ ಕಂಡೀಷನ್ಗೆ ಮೇಜರ್ ಕಾಂಟ್ರಿಬ್ಯೂಷನ್ಸ್ ಇವತ್ತೇನು ಈ ಕಂಪ್ನೀಸ್ ಕಡೆಯಿಂದ ಒಂದು ಕಡೆ ಕೇಂದ್ರಕ್ಕೂ ಮಾಡ್ತಾ ಇದ್ದಾರೆ, ಒಂದು ಕಡೆ ನಮ್ಮ ರಾಜ್ಯಕ್ಕೂ ಮಾಡ್ತಾ ಇದ್ದಾರೆ. ಇವರನ್ನ ನಾವು ಯಾವ ರೀತಿ ಉಳಿಸ್ಕೋಬೇಕು ಅಥವಾ ಇನ್ನಷ್ಟು ಕಂಪ್ನಿಗಳನ್ನ ನಾವು ಯಾವ ರೀತಿ ಬೆಂಗಳೂರು ನಗರಕ್ಕೆ ತಗೊಂಡು ಬರ್ತಕ್ಕಂಥದ್ದಕ್ಕೆ ಸರ್ಕಾರಗಳು ಒಂದಷ್ಟು ಹೆಜ್ಜೆಗಳನ್ನ ಇಡಬೇಕು. ಇದ್ರ ಬಗ್ಗೆ ಸರ್ಕಾರ ಚರ್ಚೆ ಮಾಡ್ತಾ ಇಲ್ಲ. ಆದರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಯು ಕೆನಾಟ್ ಬ್ಲ್ಯಾಕ್ ಮೇಲ್, ಯು ಕೆನಾಟ್ ಬ್ಲ್ಯಾಕ್ ಮೇಲ್, ಯು ಕ್ಯಾನ್ ವಾಕ್ಔಟ್ ಫ್ರಮ್ ಇಯರ್ ಅಂತ ಹೇಳ್ತಾರಂತೆ. ಅದನ್ನು ನಾವು ನೋಡಿದ್ದೀವಿ. ಇನ್ನೊಂದು ಕಡೆ ಎಷ್ಟೋ ಪ್ರಕರಣಗಳು ಈಗ ಟೂ ವೀಲರ್ಸ್, ಎಸ್ಪೆಷಲಿ ಟೂ ವೀಲರ್ಸ್ ನಾನು ಹೇಳೋದು, ಈ ಗುಂಡಿಗಳನ್ನ ದಿನನಿತ್ಯ ಓಡಾಡಬೇಕಾದ್ರೆ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಸಾಕಷ್ಟು ಅಪಘಾತಗಳಾಗಿ ಬಹಳ ಜನ ಮೃತಪಟ್ಟಿರ್ತಕ್ಕಂಥದ್ದು ಕೂಡ ನಮ್ಮ ಕಣ್ಮುಂದೆ ಇರ್ತಕ್ಕಂಥ ವಿಚಾರ. ಇದು ಇವತ್ತು ಗುಂಡಿಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರ. ಇನ್ನು ಸಾಲಿಡ್ ವೇಸ್ಟ್ ಬಗ್ಗೆ ಮಾತನಾಡೋದಾದ್ರೆ ಪ್ರತಿ ವರ್ಷವೂ ಕೂಡ ಪ್ರತಿದಿನ 5,500 ಇಂದ 6,000 ಟನ್ನಷ್ಟು ಸಾಲಿಡ್ ವೇಸ್ಟ್ನ ಜನರೇಟ್ ಆಗ್ತಾ ಇದೆ, ಉತ್ಪಾದನೆ ಆಗ್ತಾ ಇದೆ. ಪ್ರತಿ ವಾರ್ಡ್ಗಳಲ್ಲೂ ಇಷ್ಟಿಷ್ಟು ಅಂತ ಉತ್ಪಾದನೆ ಆಗ್ತಾ ಇದೆ. ವರ್ಷಕ್ಕೆ ನೀವು ಒಂದು ಬಡ್ಜೆಟನ್ನು ಇಟ್ಟಿದ್ದೀರಿ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಒಂದು ಬಡ್ಜೆಟ್ನ ಇಟ್ಟಿದ್ದೀರಿ. ಎಷ್ಟು? 1,600 ಕೋಟಿ ರೂಪಾಯಿ ಮೊದಲನೇ ವರ್ಷ, ಮತ್ತೆ 1,600 ಕೋಟಿ ರೂಪಾಯಿ ಎರಡನೇ ವರ್ಷ, ಮತ್ತೆ 1,400 ಕೋಟಿ ರೂಪಾಯಿ ಮೂರನೇ ವರ್ಷ. ಟೋಟಲಿ 4,600 ಕೋಟಿ ರೂಪಾಯಿಯಷ್ಟು ಬಡ್ಜೆಟನ್ನು, ದುಡ್ಡನ್ನು, ಹೂಡಿಕೆಯನ್ನು ಮಾಡಿದ್ದೀರಿ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ. ಇದನ್ನು ಯಾವ ರೀತಿ ಸಮರ್ಪಕವಾಗಿ ಇದನ್ನ ಸರಿಪಡಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನೀವು ದುಡ್ಡೇನೋ ಇವತ್ತು ತೋರಿಸ್ಕೊಂಡಿದ್ದೀರಿ ಎವ್ರಿ ಫೈನಾನ್ಷಿಯಲ್ ಇಯರ್, ಬಟ್ ಎಲ್ಲಿ ಹೋಗಿದೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು? ಪ್ರತಿ ವಾರ್ಡ್ಗಳಲ್ಲೂ ಹೋಗಿ ನೋಡಿದ್ರೆ ಇವತ್ತು ಅಲ್ಲೇ ಕೊಳತು ನಾರ್ತಾ ಇದೆ, ಸಂಪೂರ್ಣ ವೇಸ್ಟು ಅಲ್ಲೇ ಕೊಳತು ನಾರ್ತಾ ಇದೆ. ಅದನ್ನು ಯಾವ ರೀತಿ ನೀವು ಇದನ್ನ ಸರಿಪಡಿಸ್ತಕ್ಕಂಥದ್ದಕ್ಕೆ ಹೆಜ್ಜೆಯನ್ನು ಇಟ್ಟಿದ್ದೀರಿ? ಈ ದುಡ್ಡು ಎಲ್ಲಿ ಹೋಗಿದೆ? ಇದು ಕೂಡ ಇವತ್ತು ಸಾರ್ವಜನಿಕರು ಕೇಳ್ತಾ ಇರತಕ್ಕಂಥ ಪ್ರಶ್ನೆ. ಬಹಳ ಗಂಭೀರವಾದಂಥ ವಿಚಾರ ಇದೆ. ಯಾಕೆಂದರೆ ಇದರಿಂದ ನಿಮ್ಗೆ ಆಗ್ತಕ್ಕಂಥ ಸಮಸ್ಯೆಗಳೇನು? ವಯಸ್ಸಾದಂಥವರು ಮಕ್ಕಳು ಪ್ರತಿನಿತ್ಯ ಆ ವಾರ್ಡ್ಗಳಲ್ಲಿ ಅವ್ರ ಮನೆಗಳಿಗೆ ಹೋಗಬೇಕಾದ್ರೆ ಅದನ್ನು ದಾಟೆ ಹೋಗಬೇಕು, ಏನು ಹಾರ್ಕೊಂಡೇನು ಮನೆಗೆ ಹೋಗಿ ಕೂರಕ್ಕಾಗಲ್ಲ. ಅವರ ಆರೋಗ್ಯದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳೇನು? ಜೊತೆಯಲ್ಲಿ ಇಷ್ಟೆಲ್ಲ ಬೆಂಗಳೂರಿನ ನಾಗರಿಕರ ಮೇಲೆ ನೀರಿನ ಮೇಲೆ ಶುಲ್ಕ ಹೆಚ್ಚಳ ಮಾಡಿದ್ರಿ, ಹಾಲಿನ ಮೇಲೆ ಶುಲ್ಕ ಹೆಚ್ಚಳ ಮಾಡಿದ್ರಿ, ಇನ್ನು ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದೀರಿ, ಗಾರ್ಬೇಜ್ ಸೆಸ್ಸನ್ನ ಜಾಸ್ತಿ ಮಾಡ್ಕೊಂಡಿದ್ದೀರಿ. ಮೆಟ್ರೋ ಹೇಳ್ದಂಗೆ ಮೆಟ್ರೋ ಬಹುಶಃ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಷ್ಟು ದೊಡ್ಡ ಮಟ್ಟದಲ್ಲಿ ನೀವು ಮೆಟ್ರೋಗೂ ಕೂಡ ಇವತ್ತು ಬೆಲೆಯನ್ನು ಏರಿಕೆ ಮಾಡ್ಕೊಂಡಿದ್ದೀರಿ 76%. ಇಷ್ಟೆಲ್ಲ ನೀವು ಹಂತದಲ್ಲೂ ಪ್ರತಿ ವಿಚಾರದಲ್ಲೂ ಐ ಥಿಂಕ್ ಒಂದು 19-20 ವಿಚಾರಗಳು ಇರಬೇಕದು. ಹೋಗ್ತಾ ಹೋದ್ರೆ ಲಿಸ್ಟೇ ಇಷ್ಟು ದೊಡ್ಡ ಇದೆ. ಪ್ರತಿ ವಿಚಾರದಲ್ಲೂ ನೀವು ಬೆಂಗಳೂರಿನ ನಾಗರಿಕರ ಮೇಲೆ ಶುಲ್ಕ ಹೆಚ್ಚಳ ಮಾಡಿದ್ರಿ. ಬೆಂಗಳೂರಿನ ನಾಗರಿಕರ ಕಾಂಟ್ರಿಬ್ಯೂಷನ್ ಇಡೀ ರಾಜ್ಯಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಮೋರ್ ದೆನ್ 30% ದೇ ಆರ್ ಕಾಂಟ್ರಿಬ್ಯೂಟಿಂಗ್ ಆಸ್ ಟ್ಯಾಕ್ಸ್ ಪೇಯರ್ಸ್. ಇಷ್ಟೆಲ್ಲ
ಟ್ಯಾಕ್ಸನ್ನು ಕಟ್ತಾ ಇರ್ತಕ್ಕಂಥ ಬೆಂಗಳೂರಿನ ನಾಗರಿಕನಿಗೆ ನೀವು ಕೊಡ್ತಾ ಇರ್ತಕ್ಕಂಥ ಬೇಸಿಕ್ ಅಮ್ಯುನಿಟೀಸು, ಫೆಸಿಲಿಟೀಸು, ಇನ್ಫ್ರಾಸ್ಟ್ರಕ್ಚರು ಏನು?